ಹಿಂಗಿಡ್ತು ಸಾಮಾನ್ಯವಾಗಿ ನಮಗೆ ಕಾಣ್ಬೇಕಲ್ಲ, ಅದು ನಮಗೆ ಕಾಣ್ಬೇಕಂತಲ್ಲ, ಅಲ್ಲಿ ರಾಮಕೃಷ್ಣರಿಗೆ ಸ್ಪರ್ಶ ಆಗಬೇಕು. ಅದಕ್ಕೆ ಅವ್ರು ಉಲ್ಟಾ ಇಡ್ತಾ ಇದ್ದಂತೆ. ಅವರ ಮೈಗೆ ಸ್ಪರ್ಶಿಸುವಂತಿರಬೇಕೆನ್ನುವಂಥದ್ದು ಅವರ ಉದ್ದೇಶವಾಗಿತ್ತು. ಇನ್ನು ಅಡಿಗೆ ಎಲ್ಲ ಆದ ಮೇಲೆ ಮಧ್ಯಾಹ್ನ ಶ್ರೀರಾಮಕೃಷ್ಣರಿಗೆ ಅನ್ನ, ತೋವ್ಯ, ಒಂದೆರಡು ಬಗೆ ಪಲ್ಯಾದಿಗಳನ್ನು ನೈವೇದ್ಯ ಮಾಡ್ತಾ ಇದ್ರು. ರಾತ್ರಿಯ ನೈವೇದ್ಯಕ್ಕೆ ಲೂಚಿ ಇಲ್ಲವೇ ಚಪಾತಿ, ಪಲ್ಯ, ಹಾಲು, ಬೆಲ್ಲ ಇತ್ಯಾದಿ. ಸಂಜೆ ವಿಶೇಷವಾಗಿ ಏನಾದರೂ ಸಿಕ್ಕಿದರೆ ಮಾತ್ರ 4 ಗಂಟೆಯ ವೇಳೆಗೆ ನೈವೇದ್ಯ ಮಾಡ್ತಾ ಇದ್ರು. ಇದು ಅವರ ನಿತ್ಯ ಪೂಜಾ ಪದ್ಧತಿ ಆಗಿತ್ತು ಅವರಿಗೆ. ಅಂದರೆ ಅವರು ತಮ್ಮ ಪತಿ ಇಲ್ಲ ಅಂತ ಒಂದಿನೂ ಭಾವಿಸ್ತಾ ಇಲ್ಲ. ಅವರು ರಾಮಕೃಷ್ಣ ತೀರ್ಕೊಂಡು ಹೋದ ನಂತರ ಬಳೆ, ತಾಳಿ ಎಲ್ಲ ತೆಗೆದು ಹೋಗ್ತಾರೆ. ಅವ್ರು ರಾಮಕೃಷ್ಣ ಕಾಣಿಸ್ಕೊಂಡು ಹೇಳ್ತಾರೆ, ಅವರೇ ತೆಗಿಲಿಕ್ಕಿಲ್ಲ, ನನ್ನ ಜೊತೆಗೆ ಇದ್ದೇನೆ ಅಂತ ಶ್ರೀರಾಮಕೃಷ್ಣರು ಅವರು ಶ್ರೀಮಾತೆಗೆ ಅಭಯ ಕೊಡ್ತಾರೆ. ಆಗ ತೆಗಿಯಲ್ಲ. ಸಾಮಾನ್ಯ ನೀವು ಎಷ್ಟೋ ಜನರಲ್ಲಿ ಈ ಗೊಲ್ಲತಿ ಹೆಂಗಸರಲ್ಲಿ ಇವತ್ತೂ ಸಹ ಅವರು ತೆಗಿಯಲ್ಲ. ಅವೆಲ್ಲ ಕೃಷ್ಣನನ್ನೇ ಆ ಗಂಡ ಹತ್ಕೊಂಡು ಇವತ್ತಿಗೂ ಭಾವಿಸ್ತಾರೆ. ಇವತ್ತು ಅವರು ಗಂಡ ಸತ್ತೋದ್ರಂತ ಅವೆಲ್ಲ ತೆಗೆಯೋದೇ ಇಲ್ಲ. ಇವತ್ತಿಗೂ ಆ ಪದ್ಧತಿ ಅವತ್ತಿಂದ ಇವತ್ತಿಗೂ ಅದು ಮುಂದಿದೆ. ಅವ್ರು ನಮ್ಮಲ್ಲಿ ಹೋಗ್ಬಿಡ್ತಾರೆ, ತಾಳಿ ಹಾಕ್ತಾರೆ, ಕಾಲಿಂದ ಇಡ್ತಾರೆ. ಅದು ಅವ್ರ ಪದ್ಧತಿ. ಕೃಷ್ಣನೇ ತಾವು ಗಂಡ ಅಂತ ಭಾವಿಸ್ಕೊಂಡು ಅವರು ಇವತ್ತಿಗೂ ಅದನ್ನ ಪದ್ಧತಿಯನ್ನು ಮುಂದುವರ್ಸ. ಹಾಗೆ ಶ್ರೀಮಾತೆಯವರು ಎಷ್ಟು ಚೆನ್ನಾಗಿ ಆ ರಾಮಕೃಷ್ಣರೊಟ್ಟಿಗೆ ಬದುಕ್ತಾರೆ. ಅವರಿಗೆ ಅನ್ನ ಕೊಡ್ತಾರೆ, ತವ್ವೆ ಕೊಡ್ತಾರೆ, ಚಪಾತಿ, ಪಲ್ಯ, ಹಾಲು, ಬೆಲ್ಲ ಇತ್ಯಾದಿ ಎಲ್ಲವನ್ನು ಪದಾರ್ಥಗಳನ್ನು ರಾಮಕೃಷ್ಣ ನೈವೇದ್ಯ ಮಾಡಿ ತಾವು ಸ್ವೀಕಾರ ಮಾಡ್ತಾರೆ. ಮತ್ತು ಸಂಜೆ ಹೊತ್ತು 4 ಗಂಟೆಗೆ ನಾವೆಲ್ಲ ಸ್ನ್ಯಾಕ್ಸ್ ತಿಂತೀವಿ. ಹಾಗೆ ರಾಮಕೃಷ್ಣಗೂ ಸಹ ಸ್ನ್ಯಾಕ್ಸ್ ರೆಡಿ ಮಾಡಿ ಶ್ರೀಮಾತೆಯವರು ಬಳಸ್ತಾ ಇದ್ರು ಅಂತ ಇಲ್ಲಿ ನೋಡ್ಬೋದು. ಅಂದರೆ ಈ ಘಟನೆಯ ಮೂಲಕ ನಾವು ಏನು ಹೇಳ್ತೀವಿ ಅಂದರೆ, ಯಾವೆಲ್ಲ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಶ್ರೀಮಾತೆಯವರು ಪೂಜೆ ಮಾಡ್ತಾ ಇದ್ರು, ಅಲ್ಲಿ ಎಷ್ಟು ಆತ್ಮೀಯತೆ ಇತ್ತು. ನಾವು ಪೂಜೆ ಮಾಡುವಾಗ ಭಗವಂತನೊಟ್ಟಿಗೆ ಪೂಜೆ ಒಂದು ಅಂದ್ಬಿಟ್ರೆ ಮುಗೀತು ಪೂಜೆ. ಆದರೆ ಆ ಥರ ಪೂಜೆ ಶ್ರೀಮಾತೆಯವರಲ್ಲ, ಎಷ್ಟು ಗಾಢತೆ ಇತ್ತು, ಎಷ್ಟು ಆತ್ಮೀಯತೆ ಇತ್ತು ಶ್ರೀರಾಮಕೃಷ್ಣರೊಟ್ಟಿಗೆ. ಅವರು ಭಾವಚಿತ್ರ ಅಂತ ಭಾವಿಸ್ಲೇ ಇಲ್ಲ. ನಾವಾದರೆ ಭಾವಿಸ್ತಿದ್ರೆ ಬೇಡ ಫೋಟೋ ಅಷ್ಟೇ ಅಂತ ಸುಮ್ಮನೆ ಹೋಗ್ಬಿಡ್ತೀವಿ ಅಷ್ಟೇ. ಆದರೆ ನಾವು ಭಾವಚಿತ್ರದಲ್ಲಿ ಭಗವಂತನನ್ನ ಇರುವಿಕೆಯನ್ನು ಕಾಣಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಳಸಿ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ತುಳಸಿ ಇಲ್ಲ ಅಥವಾ ಬಿಲ್ಪತ್ರ ಇಲ್ಲ ಅಂದರೆ ಒಣ ಬಿಲ್ಪತ್ರೆನೂ ಬಿಡ್ತಾ ಇದ್ದಾರೆ. ಒಣ ಬಿಲ್ಪತ್ರೆನೂ ಸಹ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಬಿಲ್ವಪತ್ರೆ ಆಗಬೇಕಮ್ಮ, ಆ ಶಿವನಿಗೆ ನಾನು ಬಿಲ್ವಪತ್ರೆ ಆಗಬೇಕಮ್ಮ ಅಂತ. ಹೌದು. ಹಾಗೆ ಈ ಘಟನೆ ಬಗ್ಗೆ, ಈ ಪೂಜಾ ಪದ್ಧತಿ ಬಗ್ಗೆ, ಶ್ರೀಮಾತೆಯವರು ಹೇಗೆ ರಾಮಕೃಷ್ಣರನ್ನ ಪೂಜೆ ಮಾಡ್ತಾ ಇದ್ರು ಅಂತ ಇಲ್ಲಿ ಸ್ವಲ್ಪ ಪುರುಷೋತ್ತಮಾದೇವಿ ವಿವರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಶ್ರೀ ಶಾರದಾದೇವಿ ಜೀವನವನ್ನು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.